ಎಲ್ಲರಿಗೂ ನಮಸ್ಕಾರ. ಸೌತೆಕಾಯಿ ಅವಲಕ್ಕಿ ಅಥವಾ ಕುಕುಂಬರ್ ಪೋಹ ಹೇಳಿ ನಾನು ಮಾಡಿದ್ದೆ. ನೋಡೋಣ ಬನ್ನಿ. ಮೊದಲಿಗೆ ದಪ್ಪ ಅವಲಕ್ಕಿಯನ್ನು ತಗೊಂಡು ಅದನ್ನು ನೆನೆಸಿ ಹಾಗೆ ನೀರು ಬಸಿದಿಟ್ಕೊಳ್ಳಿ. ಅದಕ್ಕೆ ಸೌತೆಕಾಯಿ ತುರಿದಿದ್ದು, ಕ್ಯಾರೆಟ್ ತುರಿ, ಕಾಯಿ ತುರಿ, ಹಾಗೆ ಅದರ ಸಂತಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ಚೆನ್ನಾಗಿ ಒಂದು ಸಲ ಕೈ ಆಡಿಸಿ ಸರಿಯಾಗಿ ಅದು ಮಿಕ್ಸ್ ಆದರೆ ಆಯ್ತು. ಹಾಗೆ ಮಿಕ್ಸ್ ಆದ ಮಿಶ್ರಣನ ಒಂದು ಸೈಡಿಗೆ ಇಟ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಶೇಂಗಾ ಬೀಜ, ಕಡಲೆಬೇಳೆ ಹಾಕಿ ಸ್ವಲ್ಪ ಹೊತ್ತು ಹುರಿರಿ. ಇದು ಸ್ವಲ್ಪ ಶೇಂಗಾ ಸ್ವಲ್ಪ ಚಟಪಟ ಅಂದಮೇಲೆ ಅದಕ್ಕೆ ಮತ್ತು ನಾವು ಒಂದು ಸ್ವಲ್ಪ ಪುಟಾಣಿ ಬೇಳೆ, ಹಾಗೆ ಸ್ವಲ್ಪ ಸಾಸಿವೆ ಕಾಳು, ಜೀರಿಗೆ, ಹಸಿಮೆಣಸು, ಶುಂಠಿ ಪೇಸ್ಟು, ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಹಾಕಿ ಸ್ವಲ್ಪ ಸಾಸಿವೆ ಕಾಳು ಚಟಪಟ ಅಂದ ಕೂಡಲೇ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಇಂಗನ್ನು ಕೂಡ ಹಾಕಿ. ಇಷ್ಟ ಆದಮೇಲೆ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಂಥ ಅವಲಕ್ಕಿನ ಅದಕ್ಕೆ ಹಾಕಿ ಚಲೋ ಮಾಡಿ ತೊಳಸಿ ಸರಿಯಾಗಿ ಎಣ್ಣೆ ಜೊತೆ ಹೊಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಹಾಗೆ ಕೈ ಆಡಿಸ್ತಾ ಇರಿ. ಇಷ್ಟ ಆದರೆ ಕುಕುಂಬರ್ ಪೋಹ ಅಥವಾ ಸೌತೆಕಾಯಿ ಅವಲಕ್ಕಿ ರೆಡಿ ಆಯಿತು. ಇದನ್ನು ನಾನು ನಂಗೆ ಗೊತ್ತಾದಂಗೆ ಒಂದು ಡೆಕೋರೇಷನ್ ಮಾಡಿ ಸರ್ವ್ ಮಾಡಿದ್ದೆ. ಬಾಳೆ ಎಲೆ ದೊನ್ನೆ ಮಾಡ್ಕೊಂಡು ಅದರೊಳಗೆ ಅವಲಕ್ಕಿ ಹಾಕಿ ಇಟ್ಟಿದ್ದೆ. ತಿಂದು ರುಚಿ ನೋಡ್ಕೊಂಡು ಕಮೆಂಟ್ ಮಾಡೋದನ್ನು ಮರೆಯಡಿ. ಹೆಂಗಾಜುವಳು ಹೇಳಿ ಅಕ್ಕ. ಯಾರೆಲ್ಲ ನನ್ನ ಚಾನೆಲನ್ನು ನೋಡ್ತಾ ಇದ್ರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಡಿ. ಹಾಗೆ ಹೆಚ್ಚೆಚ್ಚು ಶೇರನ್ನು ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇರಿ. ಅಲ್ಲಿಯವರೆಗೂ ಈ ರೆಸಿಪಿನ ಮಾಡಿ ರುಚಿ ನೋಡಿ. ಧನ್ಯವಾದಗಳು.